ಬಂದಿದೆ ಅಲ್ವಲ್ಲ, ಸೊಳ್ಳೆ ಕಡಿತಾ ಇದೆ ಅಂತ ಹೇಳಿದ್ರು ನಮ್ಗೆ ಗೊತ್ತಾಗಲ್ಲ. ಕೊನೆಗೆ ಸೊಳ್ಳೆ ಕಡಿದು ಎದ್ದೋದ್ಮೇಲೆ ನಮ್ಗೆ ಗೊತ್ತಾಗುತ್ತೆ, ಅವಾಗ ನೋವಾಗುತ್ತೆ, ಬರೀ ಜಾಗಕ್ಕೆ ನಾವು ಹೊಡ್ಕೊಂಡಿರ್ತೀವಿ. ಅದಕ್ಕೋಸ್ಕರ ಈ ಒಂದು ತಂತ್ರ. ಆಮೇಲೆ ಇನ್ನೊಂದು ಪ್ರಶ್ನೆ, ಮುಖ್ಯವಾದ ಪ್ರಶ್ನೆ, ಡೆಂಗ್ಯೂ ಜ್ವರ ಬರ್ಬೇಕಾದ್ರೆ 1 ಸೊಳ್ಳೆ ಕಡಿಬೇಕಾ, 5 ಸೊಳ್ಳೆ ಕಡಿಬೇಕಾ, 10 ಸೊಳ್ಳೆ ಕಡಿಬೇಕಾ? ಯಾರಾದ್ರೂ ಹೇಳ್ತೀರಾ? ಎಷ್ಟು ಸೊಳ್ಳೆ ಕಡಿಬೇಕು, ಎಷ್ಟು ಸಲ ಕಡಿಬೇಕು? ಡೆಂಗ್ಯೂ ಜ್ವರದ ರೋಗಗಳನ್ನ ಉಳ್ಳಂತ ಒಂದೇ ಒಂದು ಸೊಳ್ಳೆ ಕಚ್ಚಿದ್ರು ಸಾಕು, ಒಂದೇ ಒಂದು ಸೊಳ್ಳೆ ಕಚ್ಚಿದ್ರು ಸಾಕು, ಈ ಜ್ವರ ಬರುತ್ತೆ. ಆಮೇಲೆ ಈ ಸೊಳ್ಳೆ ಹಗಲೊತ್ತು ಕಚ್ಚೋದು ಜಾಸ್ತಿ. ಅದಕ್ಕೋಸ್ಕರ ಹಗಲೊತ್ತು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಸೊಳ್ಳೆಯಿಂದ ಕಚ್ಚೋದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಮೈ ತುಂಬಾ ಬಟ್ಟೆಗಳನ್ನ ಹಾಕೋಬೇಕು. ಹಾಗಾದ್ರೆ ಇನ್ನೂ ಕೆಲವು ಹೊರಗಡೆ ಜಾಗ ಇದ್ದೇ ಇರುತ್ತೆ, ಮುಂಗೈ ಇರ್ಬೋದು ಅಥವಾ ಮುಂಗಾಲು ಇರ್ಬೋದು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಯಾವುದೇ ಎಣ್ಣೆಗೆ ಕರ್ಪೂರನ ಸ್ವಲ್ಪ ಬೆರೆಸ್ಬೇಕು. ಕರ್ಪೂರ ಬೆಳೆಸ್ಬಿಟ್ಟು ಹೊರಗಡೆ ಎಕ್ಸ್ಪೋಸ್ ಆಗಂತ ಜಾಗಕ್ಕೆ ನಾವು ಅದನ್ನ ಎಣ್ಣೆಯನ್ನು ಹಚ್ಕೊಂಡಿದ್ದೆ ಆದ್ರೆ ಸೊಳ್ಳೆ ಅಲ್ಲಿ ಕೂತ್ಕೊಳ್ಳೋದಿಲ್ಲ. ಇನ್ನು ಸೊಳ್ಳೆಗಳ ನಿವಾರಣೆಗೆ ನೀವು ಏನೇನು ಮಾಡಬೇಕು ಅಂತ ನಿಮ್ಗೆ ಎಲ್ರಿಗೂ ಗೊತ್ತು. ಸೊಳ್ಳೆ ಪರ್ದ ಹಾಕೊಳ್ತಕ್ಕಂಥದ್ದು, ಬೇವಿನ ಸೊಪ್ಪಿನ ಹೊಗೆ ಹಾಕ್ತಕ್ಕಂಥದ್ದು. ಆಮೇಲೆ ಸೊಳ್ಳೆಗಳ ಗೃಹ ಪ್ರವೇಶದ ಟೈಮ್ ಎಷ್ಟು ಅಂದ್ರೆ 6:30 ಇಂದ 7:30. ಆ ಗೃಹ ಪ್ರವೇಶ ಟೈಮಲ್ಲಿ ನೀವು ಬಾಗಿಲು ಹಾಕೊಳ್ಬೇಕು. ಬಾಗಿಲು ಹಾಕೊಂಡು 4 ಊದ್ಗಡ್ಡೆ ಹಚ್ಚಿದ್ರೆ ಸಾಕು, ಹೊರಗಡೆ ಇರ್ತಕ್ಕಂಥ ಸೊಳ್ಳೆಗಳು ಹೊರಟೋಗ್ತವೆ. ಊದ್ಗಡ್ಡೆ ಯಾಕೆ ಹಚ್ಚಿಕ್ಕೆ ಹೇಳಿದ್ದಾರೆ ಅಥವಾ ಹೊಗೆ ಯಾಕೆ ಈ ಥರದ್ದು ಆಗಕ್ಕೆ ಹೇಳಿದ್ದಾರೆ ಹಿಂದಿನ ಕಾಲದವರು ಅಂತ ಈ ಒಂದು ಕಾರಣಕ್ಕೆ ಇಷ್ಟೆಲ್ಲ ಮಾಡಿದ್ರೆ ಸಾಕು, ನಾವು ಆ ಸೊಳ್ಳೆಗಳ ಇದನ್ನ ಕಾಟವನ್ನು ತಪ್ಪಿಸ್ಕೋಬಹುದು. ಆ ಸೊಳ್ಳೆಗಳ ಕಾಟ ಯಾವಾಗ ತಪ್ಪಲಿ, ನಾವು ಈ ಒಂದು ಕಾಯಿಲೆ ಬರೀ ಡೆಂಗ್ಯೂ ಅಷ್ಟೇ ಅಲ್ಲ, ಮಲೇರಿಯಾ, ಫೈಲೇರಿಯಾ, ಚಿಕನ್ ಗುನ್ಯಾ, ಡೆಂಗ್ಯೂ ಜ್ವರ ಎಲ್ಲ ಕಾಯಿಲೆಗಳಿಂದ ಮುಕ್ತರಾಗ್ಬೋದು. ಇನ್ನೊಂದು ಕವನವನ್ನ ಬರ್ತಿದ್ದೀನಿ, ಕವನವನ್ನ ಓದ್ಬಿಟ್ರೆ ನಿಮ್ಗೆ ಇನ್ನೂ ಸಾಕಷ್ಟು ಮಾಹಿತಿ ನಿಮಗೆ ಗೊತ್ತಾಗುತ್ತೆ. ಕೇಳಿರಿ ಅಕ್ಕ ತಂಗಿಯರ ನೀವು ಕೇಳಿರಿ, ನಿಮ್ಮ ಮನೆಯ ನಿಂತ ನೀರಿನ ತೆರೆದ ತೊಟ್ಟಿಯಲ್ಲಿ, ನಿಮ್ಮ ಮನೆಯ ನಿಂತ ನೀರಿನ ತೆರೆದ ತೊಟ್ಟಿಯಲ್ಲಿ ಎಂದಾದರೂ ಬ್ಯಾಟರಿ ಬೆಳಕು ಬಿಟ್ಟು ನೋಡಿದ್ದೀರಾ ಯಾರಾದರೂ? ನೋಡಿ, ಇವತ್ತು ಹೋಗಿ ನೋಡಿ. ವಾರಕ್ಕಿಂತಲೂ ಹೆಚ್ಚು ದಿನ ನಿಂತ ನೀರಿನಲ್ಲಿ ಸಣ್ಣ ತಲೆಯ ಉದ್ದ ಬಾಲದ ಸಾವಿರಾರು ಸೊಳ್ಳೆ ಮರಿಗಳು ಪುಳನೆ ಓಡಾಡುತ್ತಾ ಬೆಳೆಯುವುದನ್ನು ನೋಡಿರಿ. ಅಣ್ಣ ತಮ್ಮಂದಿರ ನೀವು ಕೇಳಿರಿ, ನಿಮ್ಮ ಮನೆಯ ಮಾಳಿಗೆಯ ಮೇಲೆ, ಮನೆಯ ಸುತ್ತಮುತ್ತ ಹಳೆ ಪಾತ್ರೆ, ಹಳೆ ಡಬ್ಬ, ಹಳೆ ಪ್ಲಾಸ್ಟಿಕ್ ಸಾಮಾನು, ಹಳೆ ಒಳಕಲ್ಲು, ಹಳೆ ಟೈರು, ತೆಂಗಿನ ಚಿಪ್ಪು ಹಾಕಿಕೊಂಡಿರುವಿರಾ? ಅದರೊಳಗೆ ನಿಂತ ನೀರಿನಲ್ಲಿ ಸಾವಿರಾರು ಸೊಳ್ಳೆ ಮರಿಗಳು ಬುಡನೆ ಓಡಾಡುವುದನ್ನು ನೀವು ನೋಡಿರಿ. ದುಶ್ಮನ್ ಕಹಾ ಹೈ ಎಂದರೆ ದುಶ್ಮನ್ ಬಗಲ್ ಮೇ ಹೈ ಎಂಬಂತೆ ಮೈ ಬೆಳೆದು ರೆಕ್ಕೆ ಬೆಳೆದ ರಕ್ಕಸ ಸೊಳ್ಳೆಗಳು ಮನುಷ್ಯನ ರಕ್ತವಿರಲು ಸಂಜೆ ವೇಳೆ ಹಾರಿ ಬರುವುವು. ಕಟ್ಟಿಸಿಕೊಂಡವರಿಗೆಲ್ಲ ಮಲೇರಿಯಾ, ಫೈಲೇರಿಯಾ, ಚಿಕನ್ ಗುನ್ಯಾ, ಡೆಂಗ್ಯೂ ಜ್ವರ, ಮೆದುಳು ಜ್ವರಗಳ ಹೊತ್ತು ತರುವುವು. ಆಗಬಹುದು ಮನೆಗಳಲ್ಲಿ ದುರಂತ ಸಾವು, ತಮ್ಮ ಪ್ರೀತಿ ಪಾತ್ರರ ಅಗಲುವಿಕೆಯ ನೋವು. ಈ ಸಾವು ನೋವುಗಳಿಂದ, ಅನಗತ್ಯ ಖರ್ಚು ವೆಚ್ಚಗಳಿಂದ ಬಿಡುಗಡೆಯಬೇಕೆ? ಹಾಗಾದರೆ ತೆರೆದ ತೊಟ್ಟಿಗಳಲ್ಲಿ ನಿಂತ ನೀರನ್ನು ವಾರಕ್ಕೊಮ್ಮೆ ಖಾಲಿ ಮಾಡಿಸಿ, 1 ತಾಸು ಒಣಗಿಸಿ ನೀರು ತುಂಬಿಸಿ, ತೆರೆದ ತೊಟ್ಟಿಗಳ ಬಾಯಿ ಮುಚ್ಚಿಸಿ, ಹಳೆ ಪಾತ್ರೆ, ಹಳೆ ಡಬ್ಬ, ಹಳೆ ಪ್ಲಾಸ್ಟಿಕ್ ಸಾಮಾನು, ತೆಂಗಿನ ಚಿಪ್ಪು ಇವುಗಳ ನಾಶಪಡಿಸಿ, ಸೊಳ್ಳೆ ಪರದೆ ಬಳಸಿ, ಬೇವಿನ ಸೊಪ್ಪಿನ ಹೊಗೆ ಹಾಕಿಸಿ, ಸೊಳ್ಳೆ ಬತ್ತಿ ಬಳಸಿ, ಮಲೇರಿಯಾ, ಫೈಲೇರಿಯಾ, ಚಿಕನ್ ಗುನ್ಯಾ, ಡೆಂಗ್ಯೂ ಜ್ವರ, ಮೆದುಳು ಜ್ವರಗಳ ದೂರ ಓಡಿಸಿ. ಚಳಿ ಜ್ವರ ಬಂದರೆ ಆರೋಗ್ಯ ಸಹಾಯಕರ ಆಶಾ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಇಲ್ಲವೇ ಸರ್ಕಾರಿ ಆಸ್ಪತ್ರೆಗೆ ಹೋಗಿ, ಇದನ್ನು ಮಾತ್ರ ಗಮನದಲ್ಲಿಟ್ಕೊಳ್ಳಿ. ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಸೂಕ್ತ ಪರೀಕ್ಷೆ ಚಿಕಿತ್ಸೆ ಆಗುತ್ತೆ ಬಿಟ್ರೆ, ನೀವು ಪ್ರೈವೇಟ್ ಆಸ್ಪತ್ರೆಗೆ ಹೋದ್ರೆ ಈ ಯಾವುದು ಪರೀಕ್ಷೆ ನಿಮ್ಗೆ ಆಗೋದಿಲ್ಲ. ಸರ್ಕಾರಿ ಆಸ್ಪತ್ರೆಗೆ ಹೋಗಿ ರಕ್ತ ಪರೀಕ್ಷೆ ಮಾಡಿಸಿ, ಸೂಕ್ತ ಚಿಕಿತ್ಸೆ ಪಡೆಯಿರಿ, ರೋಗ ಮುಕ್ತರಾಗಿ. ಹಾಗಾದರೆ ಹೇಳಿ, ದುಶ್ಮನ್ ಕಹಾ ಹೈ? ದುಶ್ಮನ್ ಬಗಲ್ ಮೇ ಹೈ. ದುಶ್ಮನ್ ಕೌನ್ ಹೈ? ದುಶ್ಮನ್ ಮಚ್ಚರ್ ಮೈ. ಇನ್ನೊಂದೇ ಒಂದು ಕೊನೆಯ ವಿಷಯ ಹೇಳಿ ನಾನು ಮಾತು ಮುಗಿಸ್ತೀನಿ. ಯಾಕೆ ನಾನೇ ಏನು ಸಮಯವನ್ನ ಕಬಳಿಸ್ತಾ ಇದ್ದೀನೋ ಅನ್ನೋ ಒಂದು ಇದರಿಂದ ನಾನು ಆದಷ್ಟು ಬೇಗ ಮಾತಾಡ್ತಿದ್ದೀನಿ. ನೀವು ಸಾವಕಾಶವಾಗಿ ಕೇಳೋದಾದ್ರೆ, ನಾನೀಗ ಆರೋಗ್ಯ ಇಲಾಖೆಯಲ್ಲಿ ರಿಟೈರ್ಡ್ ಆಗಿದ್ದೀನಿ. ರಿಟೈರ್ಡ್ ಆದ್ರೂ ಕೂಡ ನಮ್ಮ ಅಧಿಕಾರಿಗಳು ಚೆನ್ನಾಗಿ ಮಾತಾಡ್ತೀರಾ, ವಿಷಯ ಚೆನ್ನಾಗಿ ತಿಳಿಸ್ತೀರಾ, ಹೋಗಿ ದಯಮಾಡಿ ನೀವು ಮಾತಾಡಿ ಅಂತ ಹೇಳೋದಕ್ಕೆ ಅದನ್ನು ಕೂಡ ನಾನು ಸಮಯ ಮಾಡ್ಕೊಂಡು ಬಂದಿದ್ದೀನಿ. ಯಾಕೆ ನಮ್ಮ ತುಮಕೂರಿನ ಜನಕ್ಕೆ ಈ ರೋಗ ಮುಕ್ತರಾಗಬೇಕು ಅನ್ನೋ ದೃಷ್ಟಿ ಎಷ್ಟು ರಿಟೈರ್ಡ್ ಆಯ್ತು, ಆದ್ರೂ ಒಂದು ಅವಕಾಶ ಸಿಕ್ಕಿದಾಗ ಯಾಕೆ ಬಿಡಬೇಕು ಅನ್ನೋ ದೃಷ್ಟಿ ನಾನು ಬಂದಿದ್ದೀನಿ. ಇದೊಂದು ವಿಷಯ ನನ್ನ ಮಾತು ಮುಗಿಸ್ತೀನಿ. ನಿಮ್ಗೆ ಎಲ್ಲರಿಗೂ ಡೌಟು, ಈಗ ಅವರು ಹೇಳ್ತಾ ಇದ್ದಾರೆ ಅವೇ ಸೊಳ್ಳೆ ಮರಿಗಳು ಅಂತ ನಾವು ನಂಬೇಕಾ? ನೀವು ನಂಬೇಕಾ? ಏನಾದ್ರೂ ಅದಕ್ಕೆ ಒಂದು ಪ್ರಯೋಗ ಇದೆಯಾ? ನೋಡಿ, ಆ ಪ್ರಯೋಗವನ್ನ ನಾನು ಹೇಳ್ತೀನಿ. ಈ ಸೊಳ್ಳೆಯ, ನಿಮ್ಮ ಮನೇಲಿ ನಿಂತ ನೀರಿನಲ್ಲಿ ಇರ್ತಕ್ಕಂಥ ಸೊಳ್ಳೆಯ ಮರಿಗಳು, ಸಣ್ಣ ತಲೆ ಉದ್ದ ಬಾಲದ ಮರಿಗಳನ್ನ ಒಂದು ಟೀ ಸೋಸ ಜಾಲರವನ್ನ ತಗೊಂಡು ಅದನ್ನ ಟೀ ಸೋಸ ಜಾಲಕ್ಕೆ ಹಾಕೊಂಡು ಅದನ್ನ ಒಂದು ಜಗ್ಗಿಗೆ ಹಾಕೊಳ್ಳಿ. ಆ ಜಗ್ಗಿನಿಂದ ನೀರಿನ ಬಾಟ್ಲು ಇದೆ ಅಂದ್ರೆ, ವೇಸ್ಟ್ ನೀರಿನ ಬಾಟ್ಲು ಸಿಗುತ್ತಲ್ವ, ಒಂದು ಅರ್ಧ ಬಾಟ್ಲು ನೀರು ಹಾಕ್ಬಿಟ್ಟು ಆ ಜಗ್ಗಿನಲ್ಲಿ ಇರ್ತಕ್ಕಂಥ ನೀರನ್ನ ಆ ಬಾಟ್ಲಿಗೆ ಸುರಿ, ಆ ಉಳಿಗಳು ಸಮೇತ. ಮತ್ತೆ ಅದಕ್ಕೊಂದು ಬಿಲ್ಟ್ ಹಾಕ್ಬಿಡಿ. ಬಿಲ್ಟ್ ಹಾಕ್ಬಿಟ್ಟು ಆ ಬಾಟ್ಲು ಮೇಲ್ಗಡೆ ತುದಿನಲ್ಲಿ ಒಂದು 5-6 ಹೋಲ್ ಮಾಡಿ. ಯಾಕೆ ಹೇಳಿ? ಅದ್ರಲ್ಲಿರ್ತಕ್ಕಂಥ ಹುಳಗಳಿಗೆ ಗಾಳಿ ಬೇಕಲ್ಲ, ಅದಕ್ಕೋಸ್ಕರ. ಒಂದು 5, 6, 7 ದಿವಸ ಬಿಟ್ಟು ನೋಡಿ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಏನಾಗುತ್ತೆ ಹೇಳಿ? ಅವು ಸೊಳ್ಳೆ ಆಗಿ ಹಾರಾಡ್ತಾ ಇರ್ತವೆ. ನಮಗ್ ಗೊತ್ತು, ನಿಮಗ್ ಗೊತ್ತು, ಆದ್ರೆ ನಿಮ್ಮ ಮನೇಲಿ ಇರ್ತಕ್ಕಂಥ ಎಷ್ಟೋ ಜನ ಮಕ್ಕಳಿಗೆ ಗೊತ್ತಿಲ್ಲ, ಮಹಿಳೆಯರಿಗೆ ಗೊತ್ತಿಲ್ಲ.